ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದ ಮತ್ತು ನಮ್ಮ ಕರ್ನಾಟಕದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ರೈತರು ತಮ್ಮ ಜಮೀನುಗಳಲ್ಲಿ ಸೋಲಾರ್ ಪಂಪ್ ಸೆಟ್ ಅಳವಡಿಸಿಕೊಳ್ಳಲು 90% ಸಬ್ಸಿಡಿ ಸಹಾಯಧನದೊಂದಿಗೆ ಕೇಂದ್ರ ಸರ್ಕಾರದಿಂದ 2026ರ ಹೊಸ ಅರ್ಜಿಗಳು ಆರಂಭ. ರೈತರು ತಮ್ಮ ಜಮೀನುಗಳಲ್ಲಿ ಸರಿಯಾದ ಪ್ರಮಾಣದ ವಿದ್ಯುತ್ ಇಲ್ಲದೆ ನೀರಾವರಿ ಮಾಡಿಕೊಳ್ಳಲು ತುಂಬಾ ಸಂಕಷ್ಟ ಎದುರಿಸುತ್ತಿರುವ ರೈತರಿಗಾಗಿ ಹಾಗೂ ವಿದ್ಯುತ್ ಕಂಬಗಳು ಇಲ್ಲದೇ ಇರುವ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸಿ ವಿದ್ಯುತ್ ಮಾಡಿಸಿಕೊಳ್ಳಲು ಹಾಗೂ ಮೋಟಾರ್ ಚಲಿಸಲು ಅಗತ್ಯ ಪ್ರಮಾಣದ ವಿದ್ಯುತ್ ಸರಬರಾಜು ಇಲ್ಲದಿರುವ ಕಾರಣಕ್ಕೆ ಅನೇಕ ರೈತರು ತಮ್ಮ ಒಣ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸುವುದನ್ನೇ ಬಿಟ್ಟಿರುತ್ತಾರೆ. ಅಂತಹ ಎಲ್ಲ ರೈತರಿಗೆ, ಒಣ ಜಮೀನು ಹೊಂದಿರುವ ರೈತರಿಗೆ ಮತ್ತು ಈಗಾಗಲೇ ಜಮೀನಿನಲ್ಲಿ ಬಾವಿ ಅಥವಾ ಬೋರ್ವೆಲ್ ಇದ್ದು ವಿದ್ಯುತ್ ವೋಲ್ಟೇಜ್ ಸಂಪರ್ಕವಾಗಿ ಇಲ್ಲದಿರುವ ಕಾರಣಕ್ಕೆ ಮೋಟಾರ್ಗಳು ಸರಿಯಾಗಿ ನಡೆಯುತ್ತಿರುವುದಿಲ್ಲ. ಇಂತಹ ಎಲ್ಲ ಸಮಸ್ಯೆಗಳನ್ನು ಅರಿತ ಕೇಂದ್ರ ಸರ್ಕಾರ ರೈತರಿಗಾಗಿ ಹೊಸ ಯೋಜನೆ ಘೋಷಿಸಿದೆ. ಈಗ ರೈತರು 90% ಸಬ್ಸಿಡಿ ಸಹಾಯಧನದೊಂದಿಗೆ ಸೋಲಾರ್ ಪಂಪ್ ಸೆಟ್ ಪಡೆದುಕೊಳ್ಳಬಹುದು. ಇದರಲ್ಲಿ ನಿಮಗೆ ಎಷ್ಟು HP ಮೋಟಾರ್ ಬೇಕು ಅಷ್ಟು HPಯ ಮೋಟಾರ್ ಪಡೆದುಕೊಳ್ಳಬಹುದು ಹಾಗೂ ಸೋಲಾರ್ ಪ್ಯಾನೆಲ್ಗಳು ಮತ್ತು ವಿದ್ಯುತ್ ಸಂಗ್ರಹಣೆ ಮಾಡಿಟ್ಟುಕೊಳ್ಳುವ ಬ್ಯಾಟರಿ ಸೇರಿದಂತೆ ಮೋಟಾರ್ ಸ್ಟಾರ್ಟರ್ ಕೂಡ ಲಭ್ಯವಿರುತ್ತದೆ. ಒಟ್ಟಿನಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆಗಾಗಿ ತಮ್ಮ ಕೃಷಿ ಜಮೀನುಗಳಲ್ಲಿ ಸಮರ್ಪಕವಾಗಿ ವಿದ್ಯುತ್ ಇಲ್ಲದಿರುವ ಕಾರಣಕ್ಕೆ ವಿದ್ಯುತ್ ಕೊರತೆ ಇರುವ ರೈತರಿಗೆ ಹಾಗೂ ವಿದ್ಯುತ್ ಕಂಬಗಳು ಇಲ್ಲದೆ ಯಾವುದೇ ವಿದ್ಯುತ್ ಸಂಪರ್ಕ ಇಲ್ಲದಿರುವ ರೈತರಿಗೂ ಕೂಡ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಸೋಲಾರ್ ಪಂಪ್ ಸೆಟ್ 90% ಸಬ್ಸಿಡಿ ಸಹಾಯಧನದೊಂದಿಗೆ ರೈತರಿಗೆ ನೀಡಲು ಹೊಸ ಅರ್ಜಿಗಳನ್ನು ಕರೆಯಲಾಗಿತ್ತು. ಆಸಕ್ತ ಮತ್ತು ಅರ್ಹ ರೈತರು ಅರ್ಜಿಯನ್ನು ಸಲ್ಲಿಸಿ ಕೇವಲ 28 ದಿನಗಳಲ್ಲಿ ತಮ್ಮ ಜಮೀನುಗಳಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಬನ್ನಿ, ಇಷ್ಟಕ್ಕೂ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಸೋಲಾರ್ ಪಂಪ್ ಸೆಟ್ ಸಂಪೂರ್ಣ ಸಬ್ಸಿಡಿ ಸಹಾಯಧನದೊಂದಿಗೆ ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಕೃಷಿ ಕ್ಷೇತ್ರದಲ್ಲಿ ನೀರಾವರಿ ಅತ್ಯಂತ ಪ್ರಮುಖ ಅಂಶವಾಗಿದೆ. ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ನೀರು ಒದಗಿಸಲು ವಿದ್ಯುತ್ ಅಗತ್ಯವಿದ್ದರೂ ಆಗಾಗ್ಗೆ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿರುವುದರಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ ಯೋಜನೆಯಡಿ ರೈತರಿಗೆ ಸೌರಶಕ್ತಿ ಆಧಾರಿತ ನೀರಾವರಿ ಪಂಪ್ಗಳನ್ನು ಅಳವಡಿಸಿಕೊಳ್ಳಲು ಭಾರಿ ಸಬ್ಸಿಡಿ ನೀಡುತ್ತಿದೆ. 60% ವರೆಗೆ ಸಬ್ಸಿಡಿ, 30% ವರೆಗೆ ಬ್ಯಾಂಕ್ ಸಾಲ. ಈ ಯೋಜನೆಯಡಿ ಸೌರ ಪಂಪ್ ಅಳವಡಿಕೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿ ಆರ್ಥಿಕ ನೆರವು ನೀಡುತ್ತಿವೆ. ಸಾಮಾನ್ಯವಾಗಿ ರೈತರಿಗೆ 60% ವರೆಗೆ ಸಬ್ಸಿಡಿ ದೊರೆಯುತ್ತದೆ. ಜೊತೆಗೆ 30% ವರೆಗೆ ಕಡಿಮೆ ಬಡ್ಡಿ ದರದ ಬ್ಯಾಂಕ್ ಸಾಲ ಸೌಲಭ್ಯವೂ ಲಭ್ಯವಿದೆ. ಹೀಗಾಗಿ ರೈತರು ಕೇವಲ 10% ಮೊತ್ತವನ್ನು ಮಾತ್ರ ಸ್ವಂತವಾಗಿ ಭರಿಸಿದರೆ ಸಾಕು. ಕೆಲವು ರಾಜ್ಯಗಳಲ್ಲಿ ವಿಶೇಷ ನಿಯಮಗಳ ಪ್ರಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 90% ವರೆಗೆ ಸಬ್ಸಿಡಿ ನೀಡಲಾಗುತ್ತಿದೆ. ಯಾವ ರಾಜ್ಯಗಳಲ್ಲಿ ವಿಶೇಷ ಸೌಲಭ್ಯ? ಉತ್ತರ ಪ್ರದೇಶ, ಹರಿಯಾಣ ಹಾಗೂ ರಾಜಸ್ಥಾನ ರಾಜ್ಯಗಳಲ್ಲಿ ಸೌರ ಪಂಪ್ಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ. ಈಶಾನ್ಯ ರಾಜ್ಯಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರ ಇನ್ನಷ್ಟು ಹೆಚ್ಚಿನ ಆರ್ಥಿಕ ನೆರವು ಒದಗಿಸುತ್ತಿದೆ. ಇದರಿಂದ ರೈತರು ವಿದ್ಯುತ್ ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ನಿರಂತರ ನೀರಾವರಿ ಸೌಲಭ್ಯವು ದೊರೆಯಲಿದೆ. ಸೌರ ಪಂಪ್ ಬೆಲೆ ಎಷ್ಟು? ಸೌರ ಪಂಪ್ನ ಬೆಲೆ ಅದರ HP ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. 3 HP ಸೌರ ಪಂಪ್ ಮಾರುಕಟ್ಟೆ ಬೆಲೆ ಸುಮಾರು 1.5 ಲಕ್ಷದಿಂದ 1.8 ಲಕ್ಷ. ಸಬ್ಸಿಡಿ ನಂತರ ರೈತರಿಗೆ ಸುಮಾರು 40,000ದಿಂದ 45,000 ವೆಚ್ಚವಾಗಬಹುದು. 5 HP ಸೌರ ಪಂಪ್ ಮೂಲ ಬೆಲೆ 3 ಲಕ್ಷಕ್ಕೂ ಹೆಚ್ಚು. ಸಬ್ಸಿಡಿ ಬಳಿಕ ರೈತರು ಸುಮಾರು 60,000ದಿಂದ 65,000 ರೂಪಾಯಿ ಮಾತ್ರ ಪಾವತಿಸಬೇಕಾಗುತ್ತದೆ. 7.5 HP ಎಂದ 10 HP ಸೌರ ಪಂಪ್. ದೊಡ್ಡ ಕೃಷಿ ಭೂಮಿಗಳಿಗೆ ಬಳಸುವ ಈ ಪಂಪ್ಗಳ ಬೆಲೆ ಸಬ್ಸಿಡಿ ನಂತರ ಸುಮಾರು 85,000ದಿಂದ 1.15 ಲಕ್ಷದವರೆಗೆ ಇರಬಹುದು. ಅರ್ಜಿ ಸಲ್ಲಿಸುವುದು ಹೇಗೆ? PM ಕುಸುಮ್ ಯೋಜನೆಯ ಲಾಭ ಪಡೆಯಲು ರೈತರು ತಮ್ಮ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ಅರ್ಜಿ ಪ್ರಕ್ರಿಯೆಯನ್ನು ಅನುಸರಿಸಬೇಕು. ಅರ್ಜಿ ವಿಧಾನವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ. ತಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು PM ಕುಸುಮ್ ಅಧಿಕೃತ ಪೋರ್ಟಲ್ ಮೂಲಕ ಪರಿಶೀಲಿಸಬಹುದು ಅಥವಾ ಸಮೀಪದ ಕೃಷಿ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ ಅರ್ಜಿ ಸಲ್ಲಿಸಬಹುದು. ಯೋಜನೆಯ ಪ್ರಮುಖ ಉದ್ದೇಶ ಸೌರ ಪಂಪ್ಗಳ ಬಳಕೆಯಿಂದ ರೈತರು ವಿದ್ಯುತ್ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ದೀರ್ಘಾವಧಿಯಲ್ಲಿ ಕೃಷಿ ವೆಚ್ಚವೂ ಇಳಿಕೆಯಾಗುತ್ತದೆ. ಜೊತೆಗೆ ನವೀಕರಿಸಬಹುದಾದ ಇಂಧನ ಬಳಕೆಯನ್ನು ಉತ್ತೇಜಿಸಿ ರೈತರ ಆದಾಯವನ್ನು ಹೆಚ್ಚಿಸುವುದೇ PM ಕುಸುಮ್ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ.
ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ನೀರುಣಿಸಲು ವಿದ್ಯುತ್ ಅಗತ್ಯವಿದ್ದು ಆಗಾಗ ಸಂಭವಿಸುವ ವಿದ್ಯುತ್ ಕಡಿತವು ರೈತರಿಗೆ ತೀವ್ರ ತೊಂದರೆಯನ್ನು ಉಂಟು ಮಾಡುತ್ತಿದೆ. ಈ ಸಮಸ್ಯೆಗೆ ಸೂಕ್ತ ಪರಿಹಾರವಾಗಿ ಕೇಂದ್ರ ಸರ್ಕಾರವು ರೈತರಿಗೆ ಸೋಲಾರ್ ಪಂಪ್ಗಳನ್ನು ಉತ್ತೇಜಿಸುತ್ತಿದೆ. ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ ಯೋಜನೆಯ ಮೂಲಕ ರೈತರು ಕಡಿಮೆ ವೆಚ್ಚದಲ್ಲಿ ಸೌರಶಕ್ತಿ ಆಧಾರಿತ ನೀರಾವರಿ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಬಂಪರ್ ಸಬ್ಸಿಡಿ ಮತ್ತು ಸಾಲ ಸೌಲಭ್ಯ. ಈ ಯೋಜನೆಯಡಿ ಸೋಲಾರ್ ಪಂಪ್ಗಳನ್ನು ಅಳವಡಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಭಾರೀ ಆರ್ಥಿಕ ನೆರವು ನೀಡುತ್ತಿವೆ. ಸಾಮಾನ್ಯ ಸಬ್ಸಿಡಿ. ರೈತರಿಗೆ ಸಾಮಾನ್ಯವಾಗಿ 60% ಸಬ್ಸಿಡಿ ಲಭ್ಯವಿರುತ್ತದೆ. ಬ್ಯಾಂಕ್ ಸಾಲ. 30% ಹಣವನ್ನು ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲವಾಗಿ ಪಡೆಯಬಹುದು. ರೈತರ ಪಾಲಿನ ವೆಚ್ಚ. ಇದರಿಂದಾಗಿ ರೈತರು ತಮ್ಮ ಜೇಬಿನಿಂದ ಕೇವಲ 10% ಹಣವನ್ನು ಮಾತ್ರ ಹೂಡಿಕೆ ಮಾಡಬೇಕು. ವಿಶೇಷ ಸಬ್ಸಿಡಿ. ಕೆಲವು ರಾಜ್ಯಗಳಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 90% ಸಬ್ಸಿಡಿ ನೀಡಲಾಗುತ್ತಿದೆ. ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ ಹಾಗೂ ಈಶಾನ್ಯ ಅಥವಾ ಗುಡ್ಡಗಾಡು ರಾಜ್ಯಗಳಲ್ಲಿ ಈ ಯೋಜನೆಗೆ ವಿಶೇಷ ಪ್ರೋತ್ಸಾಹ ನೀಡಲಾಗುತ್ತಿದೆ. ಸೋಲಾರ್ ಪಂಪ್ಗಳ ದರ ವಿವರ. ಸೋಲಾರ್ ಪಂಪ್ನ ಬೆಲೆಯು ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. 3HP ಸೋಲಾರ್ ಪಂಪ್ ಮಾರುಕಟ್ಟೆ ಬೆಲೆ ಸುಮಾರು 1.5 ಲಕ್ಷದಿಂದ 1.8 ಲಕ್ಷ ರೂಪಾಯಿಯಷ್ಟಿರುತ್ತದೆ. ಸಬ್ಸಿಡಿ ಬಳಿಕ ರೈತರು ಇದನ್ನು ಕೇವಲ 40,000ದಿಂದ 45,000ಕ್ಕೆ ಪಡೆಯಬಹುದು. 5HP ಸೋಲಾರ್ ಪಂಪ್ ಮೂಲ ಬೆಲೆ 3 ಲಕ್ಷಕ್ಕೂ ಅಧಿಕವಾಗಿದ್ದು ಸಬ್ಸಿಡಿ ನಂತರ ರೈತರು ಪಾವತಿಸಬೇಕಾದ ಮೊತ್ತ ಸುಮಾರು 60,000ದಿಂದ 65,000 ರೂಪಾಯಿ. 7.5HP ಇಂದ 10.HP ಸೋಲಾರ್ ಪಂಪ್. ದೊಡ್ಡ ಜಮೀನುಗಳಿಗೆ ಬಳಸುವ ಈ ಪಂಪ್ಗಳ ದರ ಸಬ್ಸಿಡಿ ಬಳಿಕ ಸುಮಾರು 85,000ದಿಂದ 1.15 ಲಕ್ಷವಾಗಿರುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ? ಪಿಎಂ ಕುಸುಮ್ ಯೋಜನೆಯ ಲಾಭ ಪಡೆಯಲು ರೈತರು ತಮ್ಮ ರಾಜ್ಯದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಅನುಸರಿಸಬೇಕು. ರೈತರು ಕೇಂದ್ರ ಸರ್ಕಾರದ ಅಧಿಕೃತ ಪಿಎಂ ಕುಸುಮ್ ಪೋರ್ಟಲ್ ಮೂಲಕ ತಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ವಿವರಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅರ್ಜಿ ಸಲ್ಲಿಕೆಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಬಹುದು. ಮುಖ್ಯ ಉದ್ದೇಶ: ಸೋಲಾರ್ ಪಂಪ್ಗಳ ಬಳಕೆಯಿಂದ ರೈತರಿಗೆ ವಿದ್ಯುತ್ ಮೇಲಿನ ಅವಲಂಬನೆ ಕಡಿಮೆಯಾಗುವುದಲ್ಲದೆ ದೀರ್ಘಾವಧಿಯಲ್ಲಿ ಕೃಷಿ ವೆಚ್ಚವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಪುನರುತ್ಪಾದಕ ಇಂಧನದ ಬಳಕೆಯನ್ನು ಹೆಚ್ಚಿಸಿ ರೈತರ ಆದಾಯವನ್ನು ಹೆಚ್ಚಿಸುವುದೇ ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ರೈತರು ತಮ್ಮ ಜಮೀನುಗಳಲ್ಲಿ ಸೋಲಾರ್ ಪಂಪ್ ಸೆಟ್ ಅಳವಡಿಸಿಕೊಳ್ಳಲು 90% ಸಬ್ಸಿಡಿ ಸಹಾಯಧನದೊಂದಿಗೆ ಕೇಂದ್ರ ಸರ್ಕಾರದಿಂದ 2026ರ ಹೊಸ ಅರ್ಜಿಗಳು ಆರಂಭ. ರೈತರು ತಮ್ಮ ಜಮೀನುಗಳಲ್ಲಿ ಸರಿಯಾದ ಪ್ರಮಾಣದ ವಿದ್ಯುತ್ ಇಲ್ಲದೆ ನೀರಾವರಿ ಮಾಡಿಕೊಳ್ಳಲು ತುಂಬ ಸಂಕಷ್ಟ ಎದುರಿಸುತ್ತಿರುವ ರೈತರಿಗಾಗಿ ಹಾಗೂ ವಿದ್ಯುತ್ ಕಂಬಗಳು ಇಲ್ಲದೇ ಇರುವ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸಿ ವಿದ್ಯುತ್ ಮಾಡಿಸಿಕೊಳ್ಳಲು ಹಾಗೂ ಮೋಟಾರ್ ಚಲಿಸಲು ಅಗತ್ಯ ಪ್ರಮಾಣದ ವಿದ್ಯುತ್ ಸರಬರಾಜು ಇಲ್ಲದಿರುವ ಕಾರಣಕ್ಕೆ ಅನೇಕ ರೈತರು ತಮ್ಮ ಒಣ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸುವುದನ್ನೇ ಬಿಟ್ಟಿರುತ್ತಾರೆ. ಅಂತಹ ಎಲ್ಲ ರೈತರಿಗೆ, ಒಣ ಜಮೀನು ಹೊಂದಿರುವ ರೈತರಿಗೆ ಮತ್ತು ಈಗಾಗಲೇ ಜಮೀನಿನಲ್ಲಿ ಬಾವಿ ಅಥವಾ ಬೋರ್ವೆಲ್ ಇದ್ದು ವಿದ್ಯುತ್ ವೋಲ್ಟೇಜ್ ಸಂಪರ್ಕವಾಗಿ ಇಲ್ಲದಿರುವ ಕಾರಣಕ್ಕೆ ಮೋಟಾರ್ಗಳು ಸರಿಯಾಗಿ ನಡೆಯುತ್ತಿರುವುದಿಲ್ಲ. ಇಂತಹ ಎಲ್ಲ ಸಮಸ್ಯೆಗಳನ್ನು ಅರಿತ ಕೇಂದ್ರ ಸರ್ಕಾರ ರೈತರಿಗಾಗಿ ಹೊಸ ಯೋಜನೆ ಘೋಷಿಸಿದೆ.